ಈಗ ಇವತ್ತು ನಾವು ಬೆಳಗಾವಿ ಬಂದಂತ ಉದ್ದೇಶ ತಾವೆಲ್ಲ ನೋಡಿರ್ಬೋದು. ಈಗ ಸುಮಾರು 4 ತಿಂಗಳ ಕಳೆದು ಹೋದ್ರು ಕೂಡ ಕಬ್ಬಿನ ಬಿಲ್ಲನ್ನ ಅರ್ಧ ಮಾತ್ರ ಹಾಕಿದಾವ ಫ್ಯಾಕ್ಟ್ರಿಗಳು, ಅರ್ಧ ಕೂಡ ಹಾಕಿಲ್ಲ. ಈಗ ಸರಿಸುಮಾರು 3,500 ಕೋಟಿಯಷ್ಟು ರಾಜ್ಯಾದ್ಯಂತ ಫ್ಯಾಕ್ಟ್ರಿಗಳು ಕೊಡುವಂತದ್ದು ಬಾಕಿ ಇಟ್ಕೊಂಡಿದ್ದಾವೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ನಾವು ಶುಗರ್ ಕೇನ್ ಕಮಿಷನರ್ಗೂ ಮನವಿಯನ್ನ ಕೊಟ್ಟು ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೇವೆ. ಯಾರು ಕೂಡ ಕೇರೆ ಮಾಡ್ತಾ ಇಲ್ಲ. ಯಾಕೆ ಹಿಂಗ ಆಗತ್ತಪ್ಪ ಅಂದ್ರ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನಾಚಿಕೆ ಬರ್ಬೇಕು. ಯಾಕಂದ್ರ 12 ತಿಂಗಳು ಕಷ್ಟಪಟ್ಟು ಬೆಳೆದಂತ ರೈತ ಸಾಯುವಂತ ಸ್ಥಿತಿಯಲ್ಲಿದ್ದಾಗ ಕೂಡ ಇವ್ರು ಯಾವ್ದನ್ನು ನೋಡ್ತೆ ನಾಚಿಕಿಲ್ಲದಂತ ಸರ್ಕಾರ ಮತ್ತು ಜಿಲ್ಲಾಡಳಿತ ಅಂತ ಹೇಳಕ್ ಬಯಸ್ತೇನೆ ನಾನು. ಯಾಕಂದ್ರೆ ಇಷ್ಟು ಸಮಸ್ಯೆಯಲ್ಲಿ ಸಾಕಷ್ಟು ರೈತರು ಸಾಕಷ್ಟು ಆಳುಗಳಿಗೆ ಕೊಡಬೇಕು, ಗೊಬ್ಬರ, ಬೀಜ, ಲಾಗವಾಡ, ಮಕ್ಕಳ ಮದುವೆ, ಶಾಲೆ ಮಕ್ಕಳ ಫೀಸ್, ಇವ್ರ ಗತೆ ನಮ್ಗೆ ಯಾವ್ದು ಬರಲ್ಲ. ನಾವು ಕೊಟ್ಟಂತ ಹಣದಲ್ಲಿ ಇವರು ಆಡಳಿತವನ್ನ ಮಾಡೋದು, ರಾಜಕಾರಣಿಗಳ ಪಗಾರ ತಗೊಳ್ಳೋದು. ಇವತ್ತು ರೈತರ 12 ತಿಂಗಳು ಬೆಳೆದಂತ ತಾನು ಕಷ್ಟಪಟ್ಟು ಬೆಳೆದಂತ ಇವತ್ತು ಕಬ್ಬನ್ನ ಫ್ಯಾಕ್ಟ್ರಿಗೆ ಹಚ್ಚಿ 4 ತಿಂಗಳಾದ್ರೂ ಕೂಡ ಬಿಲ್ ಹಾಕೋದಿಲ್ಲ ಅಂದ್ರೆ ನಾಚಿಕೆ ಬರ್ಬೇಕು ಇವ್ರಿಗೆಲ್ಲ. ಅದಕ್ಕಾಗಿ ನಾವು ಒತ್ತಾಯ ಏನಪ್ಪಾ ಅಂತಂದ್ರೆ ಇದೇ ರೀತಿ ತಾವು ಮುಂದುವರಿಸಿದ್ರೆ ಆದ್ರೆ ಉಗ್ರವಾದ ಹೋರಾಟವನ್ನ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಆಫೀಸು ಮತ್ತು ನಮ್ಮ ಶುಗರ್ ಕೇನ್ ಕಮಿಷನರ್ ಆಫೀಸ್ ಮುಂದೆ ಹೋರಾಟವನ್ನ ಮಾಡ್ಬೇಕಾಗತ್ತಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನ ಕೊಡಕ್ ಬಯಸ್ತೇವೆ. ನಾವು ಮಾಂತೇಶ್ ಕಮತ್ ಅಂತೇಳಿ ಭಾರತೀಯ ಕೃಷಿಕ ಸಮಾಜ ನವದೆಹಲಿಯ ರಾಜ್ಯಾಧ್ಯಕ್ಷರು.